ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ಬೀದರ್ ಓಕೆ, ಅಪ್ಪು ಸರ್ ಅಂದ್ರೆ ಎಷ್ಟು ಇಷ್ಟ? ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ತುಂಬಾ ಮಿಸ್ ಮಾಡ್ಕೋತೀವಿ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಸೊ ಅಪ್ಪು ಮೂವಿ ರಿಲೀಸ್ ಆಗಿದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ. ಹೇಳಲಿಲ್ಲ ನೀನಿಷ್ಟು ಬೇಗ ಹೋಗು. ವ್ಯಕ್ತಿ ಕಳ್ಕೊಂಡಿದೆ ಅಂತ ಸ್ವಲ್ಪ ಎಮೋಷನ್. ಅಂದ್ರೆ ಮತ್ತೆ ಮೂವಿ ನೋಡಲ್ವಲ್ಲ ಮ್ಯಾಮ್, ಅದಕ್ಕಾಗ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಪ್ರೀಸೋರ್ಗೆ ಬಾಲಕ, ಕೆಣಕ್ದವ್ರಿಗೆ ಕೀಚಕ, ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು, ಶೌರ್ಯಕ್ಕೆ ಮೌರ್ಯಕ್ಕೆ ಬಸವ, ಬಿಂದಾಸ್ ಫೈಟರ್, ಖಡಕ್ ಆಕ್ಟರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು ಅಂದ್ರೆ ಅಪ್ಪುನೇ, ಅಪ್ಪನಂತೆ ಜಾಣನೆ. ಓಕೆ, ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ಸಿಕ್ಕಾಪಟ್ಟ. ಬಟ್ ಆದ್ರೂ ನಮ್ಮ ಜೊತೆ ಇದೀವಿ ಅಂತ ಫೀಲ್ ಮಾಡ್ತಾ ಇದೀವಿ ನಾವು. ಆದಷ್ಟು ಅಪ್ಪು ಮೂವಿ ರಿಲೀಸ್ ನೋಡಾಯ್ತು ಮ್ಯಾಮ್, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫಸ್ಟ್ ಶೋ ನೋಡಿದ್ರಿ? ಎಸ್. ಅಪ್ಪು ಸರ್ ಯಾವ್ದಾದ್ರು ಮೂವಿ ಡೈಲಾಗ್ ಸಾಂಗ್ ಅದೇ ಡೈಲಾಗ್ ಅಂತಂದ್ರೆ ಪಟಾಕಿ ಯಾರದೇ ಆಗಿರ್ಲಿ, ಅಸ್ಸೋ ನಾವಾಗಿರ್ಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದು ಅಪ್ಪು ಸರ್ ಬರ್ತಡೇ ಸಂಬಂಧ ನಾವು ಅಲ್ಲಿಂದ ಬಂದಿದ್ದೀವಿ ಸರ್. ನಾವು ಮೂರು ದಿನ ಮುಂಚಿಲ್ಲೇ ಬಂದಿದ್ದೀವಿ ಬೆಂಗಳೂರಿಗೆ. ಆದರೆ ಅಪ್ಪು ಸರ್ ಬರ್ತಡೇಯನ್ನು ಫುಲ್ ಗ್ರ್ಯಾಂಡ್ ಆಗಿ ಮಾಡಬೇಕಾಗಿತ್ತು. ಅದರ 50ನೇ ವರ್ಷದ ಗ್ರ್ಯಾಂಡ್ ಆ್ಯಂಡ್ ಪೆನ್ಷನ್ ಫುಲ್ ಆಗಿ ಎಂಜಾಯಿಂದ ಮಾಡ್ತಾ ಇದ್ದೇವೆ ಮೇಡಮ್. ಅದರ ಸಂಬಂಧ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ನಾವು. ಅಪ್ಪು ಸರ್ ಸಮಾಧಿಗೆ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಎಲ್ಲ ಕೋಟ್ಯ ಕನ್ನಡಿಗರಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ಅಪ್ಪು ಸರ್ 50ನೇ ಬರ್ತಡೇ, ವಿಶ್ ಯು ಹ್ಯಾಪಿ ಬರ್ತಡೇ ಸರ್. ಪುನೀತ್ ಸರ್ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ತುಂಬಾ ಮಿಸ್ ಮಾಡ್ಕೋತಿದ್ದೀವಿ. ಸೊ 50ನೇ ಬರ್ಡೇ ಇದು, ಸೊ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ. ಅವ್ರು ಇರ್ಬೇಕಿತ್ತು. ಇದು ನೋಡಿದಿರ ತುಂಬಾ ಖುಷಿ ಪಡೋರು ಅವರು. ತುಂಬಾ ಬೇಜಾರಾಗ್ತಿದೆ. ರಿಲೀಸ್ ಆಗಿದೆ, ಹೋಗಿ ನೋಡಿದ್ರ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಇನ್ನ ಎಲ್ಲ ಫಿಲಮ್ ರಿಲೀಸ್ ಆಗಬೇಕು. ಪರಮಾತ್ಮ ತುಂಬಾ ಫಿಲಮ್ ರಿಲೀಸ್ ಆಗುತ್ತೆ, ಇನ್ನ ತುಂಬಾ ಖುಷಿ ಆಗುತ್ತೆ ಅಪ್ಪು ಫ್ಯಾನ್ಸ್ಗೆ. ಅಪ್ಪು ಸರ್ ಮೂವಿ ಡೈಲಾಗ್ ಏನಾದ್ರು ಸಾಂಗ್ ಏನಾದ್ರು? ಹಾ, ನಂಬತ್ ಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು. ಅಪ್ಪು ಸರ್ ಮೂವಿ ರಿಲೀಸ್ ಆಗಿದೆ, ಹೋಗಿ ನೋಡಿದ್ರ? ನೋಡಿದ್ವಿ. ತುಂಬಾ ಖುಷಿ ಆಯ್ತು, ತುಂಬಾ ಬೇಜಾರಾಯ್ತು. ಅವ್ರು ಇಲ್ಲ ಅಂತ ಅನ್ಸಲ್ಲ, ಇದಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿಗೆ ಬಂದಾಗ ಬೇಜಾರಾಗುತ್ತೆ. ಸರ್ದು ಸಾಂಗ್ ಡೈಲಾಗ್ ಏನಾದ್ರು? ಡೈಲಾಗ್ ಎಷ್ಟು ಗೊತ್ತು. ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹಾಯ್, ನಿಮ್ಮ ಹೆಸರು? ಸಂಜನಾ. ಎಲ್ಲಿಂದ ಬರ್ತಾ ಇದ್ದೀರಾ? ಬಿಡ್ದಿಯಿಂದ. ಓಕೆ, ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ? ತುಂಬ ಮಿಸ್ ಮಾಡ್ಕೋತೀವಿ. ಅವ್ರೊಂಥರ ನಮ್ಗೆ ಇನ್ಸ್ಪಿರೇಷನ್ ಥರ. ಈವನ್ ಅವ್ರಿಲ್ಲ ಅನ್ನೋದು ನಾವು ಏನು ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಅವ್ರಿಲ್ಲ ಅಂತ ಅನಿಸ್ತಿಲ್ಲ. ಸೊ ಅಪ್ಪು ಸರ್ ಮೂವಿ ರಿಲೀಸ್ ಆಗಿದೆ, ಎಷ್ಟು ಖುಷಿ ಆಯ್ತು, ಹೋಗಿ ನೋಡಿದ್ರ? ನೋಡಬೇಕು. ಓಕೆ, ಅಪ್ಪು ಸರ್ ಸಾಂಗ್ ಡೈಲಾಗ್ ಏನಾದರೂ ಹೇಳ್ತೀರಾ? ಡೈಲಾಗ್ ಗೊತ್ತಿಲ್ಲ. ಸಾಂಗ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಅಪ್ಪು ಸರ್ ಬಗ್ಗೆ ಒಂದು ಹೇಳಿ. ಅಪ್ಪು ಒಂದಿನ 2 ದಿನ ಹೇಳಕ್ಕಾಗಲ್ಲ, ನೂರಾರು ಅವ್ರಿ ಹೇಳಕ್ಕಾಗಲ್ಲ. ಅಪ್ಪು ಮಂತಲ್ಲಿ ಇರ್ತಾರೆ ಮೇಡಮ್ ಅವ್ರು. ಅಪ್ಪು ಸರ್ ಮೂವಿ ಯಾವ್ದಾದ್ರು ಇಷ್ಟನಾ? ಯಾವ ಮೂವಿ ಇಷ್ಟ ಅಪ್ಪು ಸರ್? ರಾಜ್ಕುಮಾರ್ ಅವ್ರು. ಸರಿ, ನೋಡಿದ್ದೀರಾ? 50. ಹೌದಾ? ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ ಮೂವಿದು? ಕದರ ಕಡೆಗ ನಮ್ಮ ಹುಡುಗರು ಅಂತರಲ್ಲಿ ನಾ ಇರ್ತೀನಿ. ಮೇಡಮ್, ನಮ್ಮ ಹೆಸರು ನಿಂಗು ತಳವಾರ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಯಾದಗಿರಿಯಿಂದ ಬಂದಿರೋದು ಮೇಡಮ್. ಓಕೆ, ಅಪ್ಪು ಸರ್ 50ನೇ ಬರ್ಡೇ ಇದೆ, ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ ಅಪ್ಪು ಸರ್? ತುಂಬ ಖುಷಿ ಆಗ್ತಿದೆ ಮೇಡಮ್. ಅವ್ರನ್ನ 4-5 ಸಲ ಮೀಟ್ ಆಗಿದ್ವಿ. ಈಗ ಅವ್ರನ್ನ ಈ ಥರ ನೋಡೋಕೆ ಬೇಜಾರಾಗತ್ತೆ. ಬಟ್ ಏನಿಲ್ಲ, ನಮ್ಮ ಹೀರೋ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಅಪ್ಪು ಸರ್ನ ನೋಡ್ತಾ ಇರ್ತೀವಿ. ಮತ್ತು ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಅಪ್ಪು ಸರ್ನ ನೋಡ್ತಾ ಇರ್ತೀವಿ. ಮತ್ತು ಅವ್ರು ಹಾಕಿರೋ ದಾರಿಲೇ ನಾವು ನಡೀತಾ ಇದ್ದೀವಿ. ನಾವು ಯಾದಗಿರಿಯಲ್ಲಿ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ಅಪ್ಪು ಸರ್ ಸಮಾಧಿಗೆ ಬಂದು ಸೆಲೆಬ್ರೇಟ್ ಮಾಡಬೇಕಂತ ನಮ್ಮ ಯಾದಗಿರಿಯಿಂದ ಎಲ್ಲ ನಮ್ಮ ಗ್ಯಾಂಗ್ ಎಲ್ಲ ಬಂದಿದೆ. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವ್ರು ಮಿಸ್ ಅವ್ರು ಕಳ್ಕೊಂಡಿದ್ದಾರಂತ ನಮ್ಗೆ ಫೀಲೇ ಇಲ್ಲ. ಎಲ್ಲ ನಮ್ಮ ಜೊತೆಲೇ ಇರ್ತಾರೆ. ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ. ಮೊನ್ನೆ ಅಪ್ಪು ಮೂವಿ ನೋಡಿದ್ವಿ, ಫಸ್ಟ್ ಶೋ ಹೋಗಿ. ಎಲ್ಲರೂ ನೋಡ್ರಿ, ಚೆನ್ನಾಗಿದೆ. ಅಪ್ಪು ಸರ್ನ ಆರಾಧಿಸೋಣ, ಇನ್ನೂ ಬೆಳೆಸೋಣ. ಅವ್ರೀಗ ನಮ್ಮ ಪಾಲಿಗೆ ಅವರು ಮನುಷ್ಯರಂತ ಟ್ರೀಟೇ ಮಾಡಿಲ್ಲ ಮೇಡಮ್. ಅವ್ರು ನಮ್ಮ ಪಾಲಿಗೆ ದೇವರು. ಯಾಕಂದರೆ ಅವರು ಬಡವರಿಗೆ ಹೆಲ್ಪ್ ಮಾಡಿರ್ಬೋದು. ಮತ್ತು ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಜೀವಂತ ಇದ್ದಾರೆ ಮೇಡಮ್. ಅವ್ರು ಕಳ್ಕೊಂಡಿರೋ ಅಂತ ನಮ್ಗೆ ಯಾವತ್ತೂ ಅನಿಸೇ ಇಲ್ಲ. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ಇಷ್ಟ ಅವರು ಎಲ್ಲ ಫ್ಯಾಮಿಲಿ ರಾಜ್ಕುಮಾರ್ ಸರಿ, ಪುನೀತ್ ರಾಜ್ಕುಮಾರ್ ಸರಿ, ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಫಿಲಮ್ಗಳು ತುಂಬ ಚೆನ್ನಾಗಿತ್ತು. ಆಕಾಶ, ಅಪ್ಪು, ವೀರ ಕನ್ನಡಿಗರ ಹುಡುಗರು ಫಿಲಮ್ ತುಂಬ ಚೆನ್ನಾಗಿತ್ತು. ಯಾವಾಗ ನಾವು ಮಿಸ್ಸೇ ಮಾಡೋಕ್ಕಾಗಲ್ಲ. ಇವಾಗ ಅಪ್ಪು ಬಾಸ್ ಇಲ್ಲ, ನಮ್ಗೆ ಬೇಜಾರಾಗಿದೆ ಅಷ್ಟೇ. ನಾವೇನೋ ಇವಾಗೇನೋ ಬೇಜಾರಾಗ್ಬೋದು, ಮುಂದೆ ಏನೋ ಬೇಜಾರಾಗಲ್ಲ.